Good morning, my dear students. Once again, welcome to you are all for the third semester for online classes. Today, I am going to discuss about the subject that is the inclusive education. It is also very important subject in the third semester. In the third semester, I am going to teach about the general paper is the inclusive education and the methodology is history and civics, and also the area of specialization is the value education for the third semester. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ತೃತೀಯ ಸೆಮಿಸ್ಟರ್ ವಿಭಾಗಕ್ಕೆ ಸ್ವಾಗತವನ್ನು ಬಯಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಸಮನ್ವಯ ಶಿಕ್ಷಣ ಎಂಬ ವಿಷಯದ ಕುರಿತಾಗಿ ಅದರ ಪಠ್ಯಕ್ರಮವನ್ನು ಪರಿಚಯ ಮಾಡಿಸುತ್ತಿದ್ದೇನೆ. ಈ ವರ್ಷದ ತೃತೀಯ ಸೆಮಿಸ್ಟರ್ನಲ್ಲಿ ನಾನು ನಿಮಗೆ ಸಮನ್ವಯ ಶಿಕ್ಷಣ, ಮೌಲ್ಯ ಶಿಕ್ಷಣ ಮತ್ತು ಇತಿಹಾಸ ಮತ್ತು ಪೌರನೀತಿ ಬೋಧನಾ ವಿಧಾನ ಎಂಬ ವಿಷಯಗಳ ಬಗೆಗೆ ಮಾಹಿತಿಯನ್ನು ಹಂಚಿಕೊಳ್ಳ ಬಯಸುತ್ತೇನೆ. ಇವತ್ತಿನ ತರಗತಿಯಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್ನ ವಿಷಯ ವಸ್ತು ಏನು ಎಂಬುದನ್ನು ತಿಳಿಯಪಡಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ವೆಲ್ಕಮ್ ಟು ಮೈ ಪ್ರೆಸೆಂಟೇಷನ್. Before going to that, first we have to know about what are the objectives of the subject that is the inclusive education. ನಾವು ಆ ಪಠ್ಯ ವಿಷಯವನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಸಮನ್ವಯ ಶಿಕ್ಷಣ ವಿಷಯ ವಸ್ತುವನ್ನು ಅಧ್ಯಯನ ಮಾಡೋದ್ರಿಂದ ಆಗ್ತಕ್ಕಂತಹ ಅನುಕೂಲಗಳು ಏನು, ಅಥವಾ ಸಮನ್ವಯ ಶಿಕ್ಷಣ ಎಂಬ ವಿಷಯ ವಸ್ತು ಒಳಗೊಂಡಿರುವಂತಹ ಉದ್ದೇಶಗಳು ಏನು. ಆನ್ ಕಂಪ್ಲೀಷನ್ ಆಫ್ ದಿ ಕೋರ್ಸ್ ಥರ್ಡ್ ಸೆಮಿಸ್ಟರ್ you will be able to the following objectives: to adjust with the heterogeneous group in the class. ಸಾಮಾನ್ಯವಾಗಿ ನೀವು ತರಗತಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅಥವಾ BEd ಅಭ್ಯಾಸದಲ್ಲಿ ಈ ವಿಷಯ ವಸ್ತುವನ್ನು ಕಲಿಯೋದ್ರಿಂದ ಕೆಲ ಅಂಶಗಳನ್ನು ತಿಳಿಯಲು ಅನುಕೂಲ ಆಗುತ್ತೆ. The first one is to adjust with the heterogeneous group in the class. ಸಾಮಾನ್ಯವಾಗಿ ಬಹುಸಂಖ್ಯಾತ ವಿದ್ಯಾರ್ಥಿಗಳಿರುವಂತಹ ಗುಂಪುಗಳಲ್ಲಿ, ತರಗತಿಗಳಲ್ಲಿ ತಾವು ಹೊಂದಾಣಿಕಾ ಸಾಮರ್ಥ್ಯವನ್ನ ಬೆಳೆಸ್ಕೊಳ್ತೀರಿ. To adjust with different school atmosphere. ಸಾಮಾನ್ಯವಾಗಿ ಬೇರೆ ಬೇರೆ ಶಾಲಾ ಸನ್ನಿವೇಶಗಳಲ್ಲಿ ಮಕ್ಕಳು ಹೇಗೆ ಬೆಳಿಬೇಕು ಅನ್ನೋದರ ಕುರಿತು ಹೊಂದಾಣಿಕಾ ಮನೋಭಾವನೆಯನ್ನ ಬೆಳೆಸ್ಕೊಳ್ತೀರಿ. ಟು ಕೋಆಪರೇಟ್ ವಿತ್ ಅದರ್ ಡಿಸಬಿಲಿಟಿ ಲರ್ನರ್ಸ್. ಸಾಮಾನ್ಯವಾಗಿ ಬೇರೆ ವೈಕಲ್ಯಗಳುಳ್ಳಂತಹ ಮಕ್ಕಳ ಜೊತೆ ಸಹಬಾಳ್ವೆಯನ್ನ, ಸಹಕಾರವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯಕ ಆಗುತ್ತೆ. Number 4th one is trace the historical perspective of inclusive education. ಸಾಮಾನ್ಯವಾಗಿ ಮಕ್ಕಳಲ್ಲಿ ಇರುವಂತಹ ನ್ಯೂನ್ಯತೆಯನ್ನ ಪತ್ತೆ ಹಚ್ಚಲಿಕ್ಕೆ ಸಹಾಯಕ ಆಗುತ್ತೆ. Distinguish the concepts of social education, integrated education and inclusive education. ಸಾಮಾನ್ಯವಾಗಿ ಈಗಾಗಲೇ ಇರುವಂತಹ ಈ ವಿಶೇಷ ಶಿಕ್ಷಣ, ಸಮಗ್ರ ಶಿಕ್ಷಣ ಮತ್ತು ಸಮನ್ವಯ ಶಿಕ್ಷಣಗಳಿಗಿರುವಂತಹ ವ್ಯತ್ಯಾಸಗಳೇನು
ಅವೆಲ್ಲ ಒಂದೇನಾ ಅಥವಾ ಬೇರೆ ಬೇರೆ ಇದೆಯಾ ಅನ್ನೋದ್ರ ಬಗ್ಗೆ ಈ ವಿಷಯ ವಸ್ತು ನಿಮಗೆ ತಿಳಿಯಪಡಿಸುತ್ತೆ. ಜಸ್ಟಿಫೈ ದ ನೀಡ್ ಫಾರ್ ಇನ್ಕ್ಲೂಸಿವ್ ಎಜುಕೇಶನ್. Justify the need for inclusive education. It is also the another important objectives of the teaching inclusive education. ಸಾಮಾನ್ಯವಾಗಿ ಸಮನ್ವಯ ಶಿಕ್ಷಣ ಯಾಕೆ ಬೇಕು ಎಂಬುದರ ಅವಶ್ಯಕತೆಯನ್ನು ಕುರಿತು ಸ್ಪಷ್ಟೀಕರಿಸುತ್ತೆ. Analyze critically the needs, problems, causes and educational provisions meant for challenged children. Analyze critically the needs, problems, causes, and educational provisions meant for the challenged children. ಸಾಮಾನ್ಯವಾಗಿ ಸವಾಲುಳ್ಳ ಮಕ್ಕಳ ಅವಶ್ಯಕತೆಗಳು, ಅವರ ಸಮಸ್ಯೆಗಳು, ಅವರ ಸಮಸ್ಯೆಗಳಿಗೆ ಕಾರಣಗಳು ಮತ್ತು ಏನಾದರೂ ಶೈಕ್ಷಣಿಕ ಅವಕಾಶಗಳು ಅಥವಾ ಪ್ರಾವಧಾನಗಳಿದೆಯಾ ಎಂಬುದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಶಿಕ್ಷಕನಿಗೆ ಅನುಕೂಲ ಆಗುತ್ತೆ. ಇಂಟರ್ಪ್ರಿಟ್ ದ ಪಾಲಿಸೀಸ್ ಆ್ಯಂಡ್ ಪ್ರೊಸೀಜರ್ಸ್ ಫಾರ್ ಇನ್ಕ್ಲೂಸಿವ್ ಎಜುಕೇಶನ್. ಸಮನ್ವಯ ಶಿಕ್ಷಣದ ಬಗ್ಗೆ ಇರುವಂತಹ ನೀತಿಗಳು ಮತ್ತು ಕ್ರಮಗಳನ್ನು ಕುರಿತು ಈ ವಿಷಯ ವಸ್ತು ಅನುಕೂಲ ಆಗುತ್ತೆ. ಕ್ರಿಟಿಕಲಿ ರಿವ್ಯೂ issues and challenges in inclusive education. ಸಾಮಾನ್ಯವಾಗಿ ಸಮನ್ವಯ ಶಿಕ್ಷಣದಲ್ಲಿ ನಾವು ಶಿಕ್ಷಕರಾದವರು ಪರಿಶೀಲಿಸಬಹುದಾದಂತಹ ಸವಾಲುಗಳು, ವಿದ್ಯಮಾನಗಳನ್ನು ವಿಮರ್ಶಾತ್ಮಕವಾಗಿ ಪುನರ್ ಪರಿಶೀಲನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾವು ಇವತ್ತು ಈ ವಿಷಯ ವಸ್ತುಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. These are all some important the general objectives of the teaching subject, that is the inclusive education. ಸಾಮಾನ್ಯವಾಗಿ ಇವೆಲ್ಲ ಉದ್ದೇಶಗಳು ನಾವುಗಳು ಅಥವಾ ಶಿಕ್ಷಕರಾಗಂಥವರು ಸಮನ್ವಯ ಶಿಕ್ಷಣವನ್ನು ಯಾಕೆ ಓದಬೇಕು ಅನ್ನುವುದರ ಬಗ್ಗೆ ಇರುವಂಥ ಮಾಹಿತಿಗಳು. Let us see the syllabus regarding to the inclusive education. It is the unit number 1. It is the unit number 1. In that we have to know about the important sub-concept of the inclusive education. ಸಾಮಾನ್ಯವಾಗಿ ಇದು ಯೂನಿಟ್ ನಂಬರ್ 1. 1ರಲ್ಲಿ ನಾವು ಹೀಗೆ ಹಲವಾರು ವಿಚಾರಗಳನ್ನು ಒಳಗೊಂಡಿರೋದನ್ನು ಅಧ್ಯಯನ ಮಾಡ್ತೀವಿ. ದಿಸ್ ಈಸ್ ದ ರಿಗಾರ್ಡಿಂಗ್ ಟು ದ ಯೂನಿಟ್ ನಂಬರ್ 1, that is the inclusive education. The first unit is Introduction to Inclusive Education. Unit name is Introduction to Inclusive Education. ಮೊದಲನೇ ಯೂನಿಟ್ ಏನಪ್ಪಾ ಅಂದ್ರೆ ಸಮನ್ವಯ ಶಿಕ್ಷಣದ ಪರಿಚಯ, ಸಮನ್ವಯ ಶಿಕ್ಷಣದ ಪರಿಚಯ ಮಾಡಲಿಕ್ಕಿರ್ತಕ್ಕಂಥ ಅಂಶಗಳು. The first one is 1.1 Concept of Inclusive Education, Integrated Education and the Special Education. ಇಲ್ಲಿ ಬಹುಮುಖ್ಯವಾಗಿ ನಾವು ಸಮನ್ವಯ ಶಿಕ್ಷಣದ ಮತ್ತು ಸಮಗ್ರ ಶಿಕ್ಷಣದ ಮತ್ತು ವಿಶೇಷ ಶಿಕ್ಷಣದ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ತೀವಿ. ಹಾಗಂದ್ರೆ ಏನು, ಸಮನ್ವಯ ಶಿಕ್ಷಣ ಅಂದ್ರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಇಂಟಿಗ್ರೇಟೆಡ್ ಎಜುಕೇಶನ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಸ್ಪೆಷಲ್ ಎಜುಕೇಶನ್. ಈ ರೀತಿ ಆ ವಿಷಯ ವಸ್ತುಗಳನ್ನು ಕುರಿತು ಅಧ್ಯಯನ ಮಾಡ್ತೇವೆ. ಸಮನ್ವಯ ಶಿಕ್ಷಣ ಅಂದ್ರೆ ಏನು, ಸಮಗ್ರ ಶಿಕ್ಷಣ ಅಂದ್ರೆ ಏನು ಹಾಗೂ ವಿಶೇಷ ಶಿಕ್ಷಣ ಅಂದ್ರೆ ಏನು. 1.2 Need, Objectives and Scope of Inclusive Education. ಅದರಲ್ಲಿ ಮುಂದುವರೆದು 1.2 ಅಂತ ಬಂದಾಗ ಸಮನ್ವಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಅದರ ಅವಶ್ಯಕತೆ, ಸಮನ್ವಯ ಶಿಕ್ಷಣದ ಉದ್ದೇಶಗಳು ಮತ್ತು ಸಮನ್ವಯ ಶಿಕ್ಷಣದ ವ್ಯಾಪ್ತಿಯನ್ನು ಕುರಿತಂತೆ ಚರ್ಚೆ ಮಾಡ್ತೇವೆ.
Then 1.3 factors responsible for the successful inclusion in the mainstream. ಸಾಮಾನ್ಯವಾಗಿ ಒಂದು ಉತ್ತಮವಾದ ಸಮನ್ವಯ ಶಿಕ್ಷಣವನ್ನು ನೀಡಬೇಕಾದ್ರೆ ಭವಿಷ್ಯದ ದೃಷ್ಟಿ ಆಧಾರವಾಗಿ ಇಟ್ಕೊಂಡು ಉತ್ತಮವಾದ ಸಮನ್ವಯ ಶಿಕ್ಷಣವನ್ನು ನೀಡಬೇಕಾದ್ರೆ ಯಾವ ಯಾವ ಅಂಶಗಳು ಜವಾಬ್ದಾರಿಯಾಗುತ್ತವೆ. ಫ್ಯಾಕ್ಟರ್ ರೆಸ್ಪಾನ್ಸಿಬಲ್ ಫಾರ್ ದ ಸಕ್ಸಸ್ಫುಲ್ ಇನ್ಕ್ಲೂಷನ್ in the mainstream in the future vision. Then 1.3.1 ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಸಾಮಾನ್ಯವಾಗಿ ಇದರಲ್ಲಿರುವಂತಹ ಉಪವಿಭಾಗಗಳಿವು. ಇದನ್ನು 1.3.1 ಅಂತ ಕೊಟ್ಟಿದ್ದೀವಿ. ಇದರ ಮೇನ್ 1.1, 1.2, 1.3. In that 1.3.1 is understanding the cultures. ಸಾಮಾನ್ಯವಾಗಿ ಸಮನ್ವಯ ಶಿಕ್ಷಣದಲ್ಲಿ ಈ ವಿವಿಧ ಸಂಸ್ಕೃತಿಗಳನ್ನು ಅರ್ಥ ಮಾಡಿಕೊಳ್ಳೋದು. 1.3.2 ಪಾಲಿಸೀಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ಇನ್ಕ್ಲೂಸಿವ್ ಸ್ಕೂಲ್. ಸಮನ್ವಯ ಶಾಲೆಗಳ ನೀತಿಗಳೇನು, ಸಮನ್ವಯ ಶಾಲೆಗಳ ಅಭ್ಯಾಸಗಳೇನು ಅನ್ನೋದನ್ನ ಕುರಿತು ಅಧ್ಯಯನ ಮಾಡ್ತೇವೆ. Then definition of disability and inclusion in educational framework. ಸಾಮಾನ್ಯವಾಗಿ ಶೈಕ್ಷಣಿಕ ಚೌಕಟ್ಟಿನಲ್ಲಿ ಡಿಸಬಿಲಿಟಿ ಮತ್ತು ಇನ್ಕ್ಲೂಷನ್ ಅನ್ನ ವ್ಯಾಖ್ಯಾನಗಳು, ಡಿಸಬಿಲಿಟಿ ಅಂದ್ರೆ ಏನು ಮತ್ತು ಸಮನ್ವಯತೆ ಅಂದ್ರೆ ಏನು, ಅಸಮರ್ಥತೆ ಅಂದ್ರೆ ಏನು ಅನ್ನೋದನ್ನ ಶೈಕ್ಷಣಿಕ ಚೌಕಟ್ಟಿನಲ್ಲಿ ವ್ಯಾಖ್ಯಾನಿಸೋದು. ಶೈಕ್ಷಣಿಕ ಚೌಕಟ್ಟಿನ ಅಡಿಯಲ್ಲಿ ಅಸಮರ್ಥತೆಯನ್ನು ಹೇಗೆ ಹೇಳ್ತೇವೆ ಮತ್ತು ಸಮನ್ವಯಗೊಳ್ಳೋದನ್ನ ಹೇಗೆ ಹೇಳ್ತೇವೆ. 1.3.4 ಥ್ರೆಟ್ಸ್ ಆಫ್ ದ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಸಬಿಲಿಟಿ. ಥ್ರೆಟ್ಸ್ ಆಫ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಸಬಿಲಿಟಿ. ಸಾಮಾನ್ಯವಾಗಿ ಮನೋವೈಜ್ಞಾನಿಕ ಸಮಸ್ಯೆಗಳು, ಅಸಮರ್ಥತೆ ಏನಿದೆಯಲ್ಲ, ಮನೋವೈಜ್ಞಾನಿಕ ಅಸಮರ್ಥತೆಯ ಅಂಶಗಳು ಏನೇನಿದೆ ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಥ್ರೆಟ್ಸ್ ಆಫ್ ದ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಡಿಸಬಿಲಿಟಿ. ದೆನ್ ದ ಮಾಡೆಲ್ಸ್ ಆಫ್ ಡಿಸಬಿಲಿಟಿ. ಹಾಗಾದ್ರೆ ಡಿಸಬಿಲಿಟಿ ಅಂದ್ರೆ ಏನು, ಆ ಡಿಸಬಿಲಿಟಿಯ ಕೆಲವು ಪರಿಕಲ್ಪನೆಗಳೇನಿದೆ ಅನ್ನೋದ್ರ ಬಗ್ಗೆ ಕೂಡ ನಾವು ಅರ್ಥ ಮಾಡುವಂತ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತೇವೆ. ಸಮನ್ವಯ ಶಿಕ್ಷಣದಲ್ಲಿ ಬರುವಂತಹ ಅಸಮರ್ಥತೆ. ಹಾಗಾಗಿ ಥ್ರೆಟ್ಸ್ ಅಂದ್ರೆ ಅಶಕ್ತತೆ ಅಥವಾ ಆ ಸಮಸ್ಯೆಗಳ ಬೆದರಿಕೆಗಳು ಏನು ಅನ್ನೋದ್ರ ಬಗ್ಗೆ ಕುರಿತು ಕೂಡ ನಾವು ನೋಡ್ತೀವಿ. ಇನ್ನು ಮಾಡೆಲ್ಸ್ ಆಫ್ ಡಿಸಬಿಲಿಟಿ ಅಂದ್ರೆ ಅಂಗವೈಕಲ್ಯತೆ ಅಥವಾ ಅಸಮರ್ಥತೆಯ ಮಾದರಿಗಳು ಏನಿದೆ, ಎಷ್ಟು ತರದ ಅಸಮರ್ಥತೆಯನ್ನ ನೋಡ್ತೇವೆ ಅಥವಾ ಮಾದರಿಗಳನ್ನ ನೋಡುತ್ತೇವೆ ಅನ್ನೋದನ್ನು ಕುರಿತಾಗಿರತಕ್ಕಂಥ ಒಂದು ಅಂಶಗಳು. ಅದನ್ನು ನಾವು ದ ಮಾಡೆಲ್ಸ್ ಆಫ್ ದ ಡಿಸಬಿಲಿಟೀಸ್ ಅಂತ ಹೇಳಿ ಕರೀತೇವೆ. 1.3.6 ದ ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್ ಆಫ್ ಇನ್ಕ್ಲೂಷನ್. ಸಾಮಾನ್ಯವಾಗಿ ಸಮನ್ವಯತೆಯ ಕಾರ್ಯಕ್ರಮಗಳು, ಸಮನ್ವಯ ನೀತಿಗಳು ಯಾವ್ಯಾವುದಿದೆ, ಪಾಲಿಸೀಸ್ ಆಫ್ ಇನ್ಕ್ಲೂಷನ್ ಅಂಡ್ ಆಲ್ಸೋ ದ ಪ್ರೋಗ್ರಾಮ್ಸ್ ಆಫ್ ಇನ್ಕ್ಲೂಷನ್. ಪಾಲಿಸೀಸ್ ಅಂಡ್ ಪ್ರೋಗ್ರಾಮ್ಸ್. ಪಾಲಿಸೀಸ್ ಯಾವ್ಯಾವುದು ಸಮನ್ವಯ ಶಿಕ್ಷಣದ್ದು ಅಥವಾ ಸಮನ್ವಯತೆ ನೀತಿಗಳೇನೇನಿದೆ, ಜೊತೆಗೆ ಸಮನ್ವಯತೆಯ ಕಾರ್ಯಕ್ರಮಗಳೇನಿದೆ ಅನ್ನೋದನ್ನು ಕುರಿತು ಕೂಡ ಅಧ್ಯಯನ ಮಾಡ್ತೇವೆ. ಲಾಸ್ಟ್ ಯೂನಿಟ್ ರಿಗಾರ್ಡಿಂಗ್ ಟು ದ ಫಸ್ಟ್ ಯೂನಿಟ್, ಕಲಿಕಾ ಸಮನ್ವಯತೆಯ ಸಂಬಂಧ, ಸನ್ನಿವೇಶದಲ್ಲಿ ಕಲಿಕೆ ಮತ್ತು ಪಾಲ್ಗೊಳ್ಳುವಿಕೆಯ ಅಲ್ಲಿನ ಅಡೆತಡೆಗಳನ್ನು ಗುರುತಿಸೋದು. ಐಡೆಂಟಿಫಿಕೇಶನ್ ಆಫ್ ಬ್ಯಾರಿಯರ್ಸ್ ಇನ್ ಲರ್ನಿಂಗ್ ಅಂಡ್ ಪಾರ್ಟಿಸಿಪೇಷನ್ ಇನ್ ರಿಲೇಷನ್ ಟು ಲರ್ನರ್ಸ್ ಇನ್ ಇನ್ಕ್ಲೂಸಿವ್ ಸೆಟಪ್. ಕಲಿಕಾ ಸಮನ್ವಯತೆಯ ಸಂಬಂಧದ ಸನ್ನಿವೇಶದಲ್ಲಿ ಕಲಿಕೆ ಮತ್ತು ಪಾಲ್ಗೊಳ್ಳುವಿಕೆಯಲ್ಲಿನ ಅಡೆತಡೆಗಳು, ಬ್ಯಾರಿಯರ್ಸ್ ಅಂತ ನಾವು ಕರಿತೀವಿ. ಬ್ಯಾರಿಯರ್ಸ್ ಇನ್ ಲರ್ನಿಂಗ್ ಅಂಡ್ ಪಾರ್ಟಿಸಿಪೇಷನ್ ಆಫ್ ದಿ ಲರ್ನರ್ಸ್ ಇನ್ ಇನ್ಕ್ಲೂಸಿವ್ ಸೆಟಪ್. ಆ ದೃಷ್ಟಿಯಲ್ಲಿ ಕೂಡ ಅವನ್ನ ಅಧ್ಯಯನ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಹೀಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತ ಹಲವಾರು ವ್ಯಕ್ತಿಗಳು,
ಹಲವಾರು ರೀತಿಯಲ್ಲಿ ಅವುಗಳನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ಕೂಡ ನಾವು ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ ರಿಗಾರ್ಡಿಂಗ್ ಟು ಯೂನಿಟ್ ನಂಬರ್ 1. Let us see what are the factors, concepts of the unit number 2. ಸಾಮಾನ್ಯವಾಗಿ ಎರಡನೇ ಯೂನಿಟ್ಗೆ ನಾವು ಬರೋಣ. ಎರಡನೇ ಯೂನಿಟ್ನಲ್ಲಿ ಯಾವ್ಯಾವ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತೇವೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ದ ಸೆಕೆಂಡ್ ಯೂನಿಟ್ ನೇಮ್, that is the second unit regarding to the policies of the inclusive education. Policies of the inclusive education ಅನ್ನುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತ ಒಂದು ಮುಖ್ಯವಾದ ವಿಚಾರವಾಗಿದೆ ಅಂತ ಕೂಡ ನಾವಲ್ಲಿ ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಕೂಡ ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕು. ಇನ್ಕ್ಲೂಸಿವ್ ಸಿಸ್ಟಮ್. ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಇನ್ ಇನ್ಕ್ಲೂಸಿವ್ ಸಿಸ್ಟಮ್. ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಕೂಡ ಅದನ್ನು ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಡಿಫರೆಂಟ್ಲಿ ಏಬಲ್ಡ್ ಚಿಲ್ಡ್ರನ್ ಇನ್ ಇನ್ಕ್ಲೂಸಿವ್ ಸಿಸ್ಟಮ್, ಆ ದೃಷ್ಟಿಯಲ್ಲಿ ಅದನ್ನು ನೋಡ್ತೇವೆ. ಎರಡನೇ ಯೂನಿಟ್ ಅದ್ರಲ್ಲಿ ಕಾಣ್ತೀವಿ. ಸಾಮಾನ್ಯವಾಗಿ ಎರಡನೇ ಯೂನಿಟ್ನಲ್ಲಿ ವಿಶೇಷತರವಾದ ಮಕ್ಕಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಹೇಗೆ ಬರ್ತಾರೆ, ಅವರು ಯಾವ ರೀತಿ ಅವರನ್ನು ನಾವು ಒಳಗೊಳಿಸ್ತೀವಿ ಅನ್ನೋದು ಕೂಡ ಅದರಲ್ಲಿ ಮತ್ತೊಂದು ಮುಖ್ಯವಾಗಿ ಅಡಕವಾಗಿರುವಂಥ ಒಂದು ಅಂಶಗಳು. ಸಮನ್ವಯತೆ ವ್ಯವಸ್ಥೆಯಲ್ಲಿ ವಿಭಿನ್ನ ಅಂಗವಿಕಲ ಮಕ್ಕಳು ಅನ್ಬಾರ್ದು, ಅಂಗವಿಕಲ ಅಂತಲ್ಲ, ಅಸಮರ್ಥತೆಯ ಮಕ್ಕಳು. 2.1 ಕಾನ್ಸೆಪ್ಟ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್, ಕ್ಯಾರೆಕ್ಟರಿಸ್ಟಿಕ್ಸ್, ಕಾಸಸ್, ಪ್ರಾಬ್ಲಮ್ಸ್, ಪ್ರಿವೆನ್ಷನ್ and the educational provisions for the following categories. ನೀವು ಇದನ್ನೆಲ್ಲ ಬರ್ಕೊಬೇಕು. ಕನ್ನಡ ಮೀಡಿಯಂನಲ್ಲಿ ಸಿಗೋದಿಲ್ಲ. ನಿಮ್ಮ ಹತ್ರ ಸಿಲೆಬಸ್ ಬುಕ್ ಇದೆ, ಆದರೆ ಇವುಗಳನ್ನು ನೀವು ಕನ್ನಡ ಮಾಧ್ಯಮದಲ್ಲಿ ಕೆಲವರು ಬರ್ಕೊಳ್ಳಿ. ಪರಿಕಲ್ಪನೆ, ಗುರುತಿಸುವಿಕೆ, ವರ್ಗೀಕರಣ, ಲಕ್ಷಣಗಳು, ಕಾರಣಗಳು, ಸಮಸ್ಯೆಗಳು, ತಡೆಗಟ್ಟುವಿಕೆ ಮತ್ತು ಶೈಕ್ಷಣಿಕ ಪ್ರಾವಧಾನಗಳು, ಎಜುಕೇಷನಲ್ ಪ್ರಾವಿಷನ್ಸ್. ಯಾರ್ಯಾರಿಗೆ ಸಂಬಂಧಪಟ್ಟಂತೆ ಅಂಶಗಳಿದ್ದಾವೆ? ಕಾನ್ಸೆಪ್ಟ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್, ಕ್ಯಾರೆಕ್ಟರಿಸ್ಟಿಕ್ಸ್, ಕಾಸಸ್, ಪ್ರಾಬ್ಲಮ್ಸ್, ಪ್ರಿವೆನ್ಷನ್ and educational provisions for the physically challenged children. ದೈಹಿಕವಾಗಿ ಸವಾಲುಳ್ಳ ಮಕ್ಕಳು ಅಂತ ನಾವು ಕರಿತೀವಿ. ಇವರನ್ನ ವಿಕಲಚೇತನರು ಅಂತ ಕೂಡ ಕರೀತಾರೆ. ವಿಕಲಚೇತನರು, ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳ ಅಂದ್ರೆ ಯಾರು, ಅವರನ್ನು ಹೇಗೆ ಗುರುತಿಸ್ತೀವಿ ಮತ್ತೆ ಅವ್ರಗಳನ್ನು ಹೇಗೆ ವರ್ಗೀಕರಣ ಮಾಡ್ತೇವೆ, ಅವರ ಗುಣಲಕ್ಷಣಗಳು ಯಾವ್ಯಾವುದು ಮತ್ತು ವಿಕಲಚೇತನಕ್ಕೆ ಕಾರಣಗಳು ಏನು, ಆ ವಿಕಲಚೇತನ ಮಕ್ಕಳು ಅನುಭವಿಸುವ ಸಮಸ್ಯೆಗಳು ಯಾವುದು ಮತ್ತು ಆ ವಿಕಲಚೇತನವನ್ನ ತಡೆಗಟ್ಟಲಿಕ್ಕೆ ಯಾವ ಯಾವ ಕ್ರಮಗಳನ್ನು ಸರ್ಕಾರದ ಅಡಿಯಲ್ಲಿ ಕೈಗೊಂಡಿದ್ದಾರೆ ಮತ್ತು ಅವರಿಗೆ ಇರುವಂತಹ ಶೈಕ್ಷಣಿಕ ಅವಕಾಶಗಳು ಸಂವಿಧಾನದ ಅಡಿಯಲ್ಲಾಗಲಿ ಸರ್ಕಾರದ ಮಟ್ಟದಲ್ಲಾಗಲಿ ಯಾವುದಿದೆ ಅನ್ನೋದನ್ನು ಕುರಿತು ಚರ್ಚೆ ಮಾಡ್ತೇವೆ. ಎರಡನೇದು ವಿಜುವಲಿ ಚಾಲೆಂಜ್ಡ್. 2.2 ದೃಷ್ಟಿ ಸವಾಲುಳ್ಳ ಮಕ್ಕಳು ಅಂತ ಕರೀತಾರೆ. ವಿಜುವಲಿ ಚಾಲೆಂಜ್ಡ್, ನಾವು ಈ ಕಣ್ಣು ಕಾಣದೇ ಇರುವಂತ ವಿಜುವಲಿ ಚಾಲೆಂಜ್. ಇಟ್ ಮೇ ಬಿ ಪಾರ್ಷಿಯಲಿ ಆರ್ ಫುಲ್ಲಿ. ಸಾಮಾನ್ಯವಾಗಿ ವಾರ್ಷಿಕವಾಗಿ ನಾವು ನೋಡೋದಾದ್ರೆ ಆ ಮಕ್ಕಳಿಗೆ ಸಾಮಾನ್ಯವಾಗಿ ಭಾಗಶಃ ಕಣ್ಣು ಕಾಣುತ್ತೆ ಅಥವಾ ಪೂರ್ಣ ಕಣ್ಣು ಕಾಣದೇ ಇರಬಹುದು. ಅಂತ ಮಕ್ಕಳು ಅಂದ್ರೆ ಯಾರು, ಅವರನ್ನು ಹೇಗೆ ಗುರುತಿಸಬೇಕು, ಅವರನ್ನು ವರ್ಗೀಕರಿಸೋದು ಹೇಗೆ ಮತ್ತು ಅವರ ಗುಣಲಕ್ಷಣಗಳು ಯಾವ್ಯಾವುದು ಮತ್ತು ಅದ್ರ ಕಾರಣಗಳು ಏನು, ಸಮಸ್ಯೆಗಳೇನು, ಯಾವ ದೃಷ್ಟಿಯಲ್ಲಿ ಆ ಮಕ್ಕಳನ್ನ ನಾವು ಇವತ್ತು ಶೈಕ್ಷಣಿಕ ಅವಕಾಶಗಳಿಗೆ ತೊಡಗಿಸಬೇಕು ಅನ್ನೋದನ್ನ ನಾವು
ಚರ್ಚೆ ಮಾಡುವಂಥ ಪ್ರಯತ್ನ ಕೂಡ ಅಲ್ಲಿ ಮಾಡ್ತೇವೆ. ಆ ದೃಷ್ಟಿಯಲ್ಲಿ ಕೂಡ ಆ ಹಿನ್ನೆಲೆಯಲ್ಲಿ ಅವರ ಪ್ರಯತ್ನವನ್ನು ನಾವು ಮಾಡಬೇಕು. ದೆನ್ ಚಿಲ್ಡ್ರನ್ ವಿತ್ ಆಡಿಟರಿ ಚಾಲೆಂಜಸ್, ಶ್ರವಣೇಂದ್ರಿಯದ ಸವಾಲುಳ್ಳ ಮಕ್ಕಳು. ಚೆನ್ನಾಗಿದೆ ಹೆಸರಲ್ವಾ? ಶ್ರವಣ ನ್ಯೂನ್ಯತಾ ಸವಾಲುಳ್ಳ ಮಕ್ಕಳು, ಚಿಲ್ಡ್ರನ್ ವಿತ್ ಆಡಿಟರಿ ಚಾಲೆಂಜಸ್. ಈ ಮಕ್ಕಳ ಅಂದ್ರೆ ಯಾರು? ಪರಿಕಲ್ಪನೆ ಅಂದ್ರೆ ಮಕ್ಕಳನ್ನು ಯಾವ ರೀತಿ ನಾವು ಆಡಿಟರಿ ಚಾಲೆಂಜಸ್ ಇರುವಂಥ ಮಕ್ಕಳು ಅಂತ ಕರಿತೇವೆ. ಅವ್ರನ್ನ ಗುರುತಿಸೋದು ಹೇಗೆ? ಐಡೆಂಟಿಫಿಕೇಶನ್ ಆಫ್ ದ ಆಡಿಟರಿ ಚಿಲ್ಡ್ರನ್ಸ್, ಕ್ಲಾಸಿಫಿಕೇಶನ್ ಆಫ್ ದ ಚಿಲ್ಡ್ರನ್ ವಿತ್ ಆಡಿಟರಿ ಚಾಲೆಂಜಸ್, characteristics of the children with auditory challenges, what are the causes for the auditory challenges, what are the problems, ಸಮಸ್ಯೆಗಳು ಏನು, ಅವ್ರನ್ನ ಹೇಗೆ ಪತ್ತೆ ಹಚ್ಚಬೇಕು, ಅವರ ಗುಣಲಕ್ಷಣಗಳು ಯಾವ್ಯಾವುದು, ಈ ತರದ ಮಕ್ಕಳನ್ನ ನಾವು ಚಿಲ್ಡ್ರನ್ ವಿತ್ ಆಡಿಟರಿ ಚಾಲೆಂಜಸ್ ಎಂಬುದನ್ನು ಕುರಿತು ಅಧ್ಯಯನ ಮಾಡ್ತೀವಿ 2ನೇ ಯೂನಿಟ್ನಲ್ಲಿ. 2.4 ಮಾತುಗಾರಿಕಾ ಸವಾಲುಳ್ಳ ಮಕ್ಕಳು, ಚಿಲ್ಡ್ರನ್ ವಿತ್ ಸ್ಪೀಚ್ ಚಾಲೆಂಜಸ್, ಚಿಲ್ಡ್ರನ್ ವಿತ್ ಸ್ಪೀಚ್ ಇಂಪೇರ್ಮೆಂಟ್ ಅಂತಲೂ ಕೂಡ ಕರೀತಾರೆ. ಸ್ಪೀಚ್ ಇಂಪೇರ್ಮೆಂಟ್ಸ್ ಅಂದ್ರೆ ಆ ಮಕ್ಕಳಿಗೆ ಮಾತುಗಾರಿಕೆಯಲ್ಲಿ ದೋಷ ಇರುತ್ತೆ, ಮಾತುಗಾರಿಕೆಯಲ್ಲಿ ನ್ಯೂನ್ಯತೆ ಇರುತ್ತೆ. ಆ ಥರದ ಮಕ್ಕಳಿಗೆ ಚಿಲ್ಡ್ರನ್ ವಿತ್ ಸ್ಪೀಚ್ ಚಾಲೆಂಜಸ್, ಮಾತುಗಾರಿಕಾ ನ್ಯೂನ್ಯತೆ ಇರುವಂತಹ ಮಕ್ಕಳು ಅಂತ ಹೇಳಿ ಅವರನ್ನ ನಾವು ಕರೆಯುತ್ತೇವೆ. ಆ ಥರ ದೃಷ್ಟಿ ಇಟ್ಕೊಂಡು ಆ ಮಕ್ಕಳನ್ನ ಕರೀಲಿಕ್ಕೆ ಕೂಡ ಸಾಧ್ಯತೆ ಆಗುತ್ತೆ. ಅವರ ಹಾಗಂದ್ರೆ ಏನು, ಆ ಮಕ್ಕಳನ್ನು ಹೇಗೆ ಗುರುತಿಸೋದು, ಆ ಮಕ್ಕಳ ಗುಣಲಕ್ಷಣಗಳು ಯಾವುದು, ಈ ತರದ ಕೆಲವು ಅಂಶಗಳನ್ನ ಇಟ್ಕೊಂಡು ಕೂಡ ಅದನ್ನ ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಚಿಲ್ಡ್ರನ್ ವಿತ್ ಅಡ್ಜಸ್ಟ್ ವಿತ್, ಚಿಲ್ಡ್ರನ್ ವಿತ್ adjust with the minority school, Sainik school, Navodaya school, Morarji school, Kuvempu school and English medium school. ಅಲ್ಪಸಂಖ್ಯಾತರ ಶಾಲೆಗಳು, ಸೈನಿಕ ಶಾಲೆಗಳು, ನವೋದಯ ಶಾಲೆಗಳು, ಮೊರಾರ್ಜಿ ಶಾಲೆಗಳು, ಕುವೆಂಪು ಶಾಲೆಗಳು ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಗಳೊಂದಿಗೆ ಮಕ್ಕಳ ಹೊಂದಾಣಿಕೆ. ಬಿಕಾಸ್ ದೀಸ್ ಸ್ಕೂಲ್ ಆರ್ ದಿ ಸ್ಪೆಷಲ್ ಸ್ಕೂಲ್ಸ್. ಸ್ಪೆಷಲ್ ಸ್ಕೂಲ್ಸ್ ಮೀನ್ಸ್ ಸ್ಪೆಷಲಿ ನೀಡಿ ಚಿಲ್ಡ್ರನ್ಸ್. ಇಂತಹ ಶಾಲಾ ಮಕ್ಕಳ ಜೊತೆ ಹೇಗೆ ಹೊಂದಾಣಿಕೆಯನ್ನು ಸಾಮಾನ್ಯ ಮಕ್ಕಳು ಮಾಡ್ಕೊಳ್ತಾರೆ ಅನ್ನುವಂಥ ಅಂಶಗಳಲ್ಲಿ ಅದನ್ನ ಚರ್ಚೆಯನ್ನ ಮಾಡ್ತೇವೆ. ಚಿಲ್ಡ್ರನ್ ವಿತ್ minority school, children adjust with the minority school, Sainik school, Navodaya school, Morarji school, Kuvempu school and English medium school. ಆ ಹಿನ್ನೆಲೆಯಲ್ಲಿ ಅವುಗಳನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಕೂಡ ಸಾಧ್ಯತೆ ಆಗುತ್ತೆ. ಆಂಗ್ಲ ಭಾಷಾ ಮಕ್ಕಳು ಮತ್ತು ಕನ್ನಡ ಭಾಷಾ ಮಕ್ಕಳು. ದೆನ್ 2.6 the mentally challenged children, challenged students, ಮಾನಸಿಕ ಸವಾಲುಳ್ಳ ಮಕ್ಕಳು. The concept of mentally challenged students, how we can identify the students, what are the classification of mentally challenged students, what are the characteristics of the mentally challenged students. ಸಾಮಾನ್ಯವಾಗಿ ಆ ಮಕ್ಕಳ ಗುಣಲಕ್ಷಣಗಳೇನಿರುತ್ತೆ, ಕಾರಣಗಳೇನಿರುತ್ತೆ, ಅವರನ್ನು ಹೇಗೆ ಅಧ್ಯಯನ ಮಾಡಬೇಕು ಮತ್ತು ಅವರ ಗುಣಲಕ್ಷಣಗಳು ಯಾವ್ಯಾವುದು ಮತ್ತು ಕಾರಣಗಳು ಏನು ಅನ್ನೋದನ್ನು ಕೂಡ ತಿಳಿಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಚಿಲ್ಡ್ರನ್ ವಿತ್ ಲರ್ನಿಂಗ್ ಚಾಲೆಂಜಸ್, ಚಿಲ್ಡ್ರನ್ ವಿತ್ ಲರ್ನಿಂಗ್ ಚಾಲೆಂಜಸ್, ಕಲಿಕಾ ಸವಾಲುಳ್ಳ ಮಕ್ಕಳು. ಕಲಿಕಾ ಸವಾಲುಗಳುಳ್ಳ ಮಕ್ಕಳು ಕೂಡ ಒಂದು ವಿಧವಾದ ಪಂಗಡ. ಚಾಲೆಂಜ್ ಚಿಲ್ಡ್ರನ್ ವಿತ್ the learning challenges. What are the learning challenged children, or what are the mental challenged children? How we can classify or how we can identify this child is the learning challenged child. ಅದು ಕಾರಣಗಳೇನು, ಅವಳನ್ನು ತಡೆಗಟ್ಟುವಂಥ ಕ್ರಮಗಳು ಏನು,
ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಯುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ದ teaching points regarding to the unit number second, that is the differently abled children in inclusive system. ಸಮನ್ವಯತೆ ವ್ಯವಸ್ಥೆಯಲ್ಲಿ ವಿಭಿನ್ನ ಅಂಗವಿಕಲ ಮಕ್ಕಳು ಅನ್ನುವಂತಹ ಘಟಕದ ಅಧ್ಯಾಯದಲ್ಲಿ ಆ ವಿಭಿನ್ನ ಪರಿಕಲ್ಪನೆಯ ಮಕ್ಕಳಂದ್ರೆ ಏನು, ಅವ್ರನ್ನ ಹೇಗೆ ಗುರುತಿಸೋದು, ಅವ್ರನ್ನ ಹೇಗೆ ವರ್ಗೀಕರಣ ಮಾಡೋದು, ಮತ್ತು ಅವರ ಲಕ್ಷಣಗಳು ಏನು, ಅದಕ್ಕೆ ಏನೇನು ಕಾರಣಗಳಿದೆ, ಮತ್ತು ಅದು ಆಗೋದಕ್ಕೆ ಏನು ಕಾರಣಗಳು, ಮತ್ತು ಆ ಮಕ್ಕಳ ಸಮಸ್ಯೆಗಳು ಯಾವ್ಯಾವ್ದಿರುತ್ತೆ, ಅವುಗಳನ್ನು ತಡೆಗಟ್ಟೋದು ಹೇಗೆ, ಮತ್ತು ಅವರಿಗಿರುವಂತಹ ಶೈಕ್ಷಣಿಕ ಅವಕಾಶಗಳು ಯಾವುದು, ಆ ವಿಕಲಚೇತನರು ಅಂದರೆ ಯಾರು, ದೃಷ್ಟಿ ವಿಜುವಲಿ ಚಾಲೆಂಜ್ಡ್ ವಿಕಲಚೇತನರು ಅಂದರೆ ಫಿಸಿಕಲಿ ಚಾಲೆಂಜ್ಡ್, ವಿಜುವಲಿ ಚಾಲೆಂಜ್ಡ್ ಅಂದರೆ ದೃಷ್ಟಿ ಸವಾಲುಳ್ಳವರು ಅಂದರೆ ಯಾರು, ಚಿಲ್ಡ್ರನ್ ವಿತ್ ಅಡಿಟರಿ ಚಾಲೆಂಜಸ್ ಶ್ರವಣೇಂದ್ರಿಯದ ಸವಾಲುಳ್ಳ ಮಕ್ಕಳು ಅಂದರೆ ಯಾರು, ಹೀಗೆ ಅನೇಕ ರೀತಿಯಾಗಿರುವಂಥ ಅಂಶಗಳನ್ನು ಇಟ್ಕೊಂಡು ನಾವು ಅವರನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಇವು ಸೈನಿಕ ಶಾಲೆ ಮಕ್ಕಳ ಜೊತೆ, ನವೋದಯ ಶಾಲೆಯ ಮಕ್ಕಳ ಜೊತೆ, ಮಾತುಗಾರಿಕೆ ಬರೆದಿರುವಂಥ ಮಕ್ಕಳ ಜೊತೆ, ಹಾಗೂ ಮೊರಾರ್ಜಿ ಶಾಲೆಯ ವಿದ್ಯಾರ್ಥಿಗಳ ಜೊತೆ ಅಥವಾ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳ ಜೊತೆ ಇವರ ನಡತೆಗಳು ಯಾವ್ಯಾವ ರೂಪದಲ್ಲಿರುತ್ತೆ. ವಾಟ್ ಆರ್ ದ ಮೆಂಟಲಿ ಚಾಲೆಂಜ್ಡ್ ಚಿಲ್ಡ್ರನ್, ದೈಹಿಕವಾಗಿ ನ್ಯೂನ್ಯತೆ ಇರುವಂತಹ ಮಕ್ಕಳು, ಮಾನಸಿಕವಾಗಿ ನ್ಯೂನ್ಯತೆ ಇರುವಂತಹ ಮಕ್ಕಳು, ಇವರನ್ನು ಕುರಿತು ಕೂಡ ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ದ ಯೂನಿಟ್ ನಂಬರ್ ಸೆಕೆಂಡ್. ಇದೆಲ್ಲವೂ ಕೂಡ 2ನೇ ಯೂನಿಟ್ನಲ್ಲಿ ಬರುವಂತಹ ಒಂದು ಅಂಶಗಳು. ಹಾಗಾಗಿ ಇದು ಹೆಚ್ಚು ಮನೋವೈಜ್ಞಾನಿಕ ಆಧಾರವಾಗಿರುವಂಥ ವಿಷಯ ವಸ್ತುವಾಗಿರೋದ್ರಿಂದ ಅಥವಾ ಹೆಚ್ಚು ವಿಶೇಷ ಶಿಕ್ಷಣ ಆಧಾರಿತವಾಗಿರುವಂಥ ವಿಷಯ ವಸ್ತುವಾಗಿರುವುದರಿಂದ ಮುಂದೆ ಬರುವಂತಹ ಕೆಲವು ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ನಾವು ಈ 2ನೇ ಯೂನಿಟ್ನಲ್ಲಿ ಅದರ ಪರಿಕಲ್ಪನೆಗಳನ್ನು ಮತ್ತು ಅವುಗಳಿಗಿರುವಂತಹ ಸಮಸ್ಯೆಗಳನ್ನು ಬಹಳಷ್ಟು ಚೆನ್ನಾಗಿ ಅರಿಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಈಗಾಗಲೇ ನಾವು ಮೊದಲನೇ ಯೂನಿಟ್ನಲ್ಲಿ ಕೂಡ ನೋಡಿದ್ದೀವಿ. ಅಲ್ಲಿ ಮುಖ್ಯವಾಗಿ ಇನ್ಕ್ಲೂಸಿವ್ ಎಜುಕೇಷನ್ ಸಿಸ್ಟಮು, ಇಂಟಿಗ್ರೇಟೆಡ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಅಥವಾ ಸ್ಪೆಷಲ್ ಎಜುಕೇಷನ್ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡ್ತೀವಿ. ದೆನ್ ಅಲ್ಲಿ ಕೂಡ ಮಾಡೆಲ್ಸ್ ಆಫ್ ಡಿಸೆಬಿಲಿಟಿ ಕೂಡ ಬರುತ್ತೆ. ಏನೇನು ವಿಧಗಳಿದ್ದಾವೆ, ಯಾವ ರೀತಿಯ ಅಂಶಗಳನ್ನು ಕೂಡ ಅಲ್ಲಿ ನಾವು ನೋಡ್ತೇವೆ ಅನ್ನೋದನ್ನು ಕೂಡ ಮೊದಲನೇ ಅಧ್ಯಯನದಲ್ಲಿ ನಾವು ಚರ್ಚೆ ಮಾಡ್ತೇವೆ. ಇಂಟ್ರೊಡಕ್ಷನ್ ಟು ದ ಇನ್ಕ್ಲೂಸಿವ್ ಎಜುಕೇಷನ್, ಸಮನ್ವಯ ಶಿಕ್ಷಣದ ಪರಿಚಯ ಎಂಬ ಅಂಶಗಳಲ್ಲಿ ಆ ಎಲ್ಲ ಅಂಶಗಳನ್ನು ಕೂಡ ನೋಡ್ತೇವೆ. ನೀಡ್ ಆ್ಯಂಡ್ ಇಂಪಾರ್ಟೆನ್ಸು, ಮೀನಿಂಗ್, ಅಬ್ಜೆಕ್ಟಿವ್ಸ್ ಆ್ಯಂಡ್ ಸ್ಕೋಪ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಷನ್ನು, ಮತ್ತು ವಾಟ್ ಆರ್ ದ ಫ್ಯಾಕ್ಟರ್ಸ್ ಫಾರ್ ಸಕ್ಸಸ್ಫುಲ್ ಇನ್ಕ್ಲೂಷನ್ ಇನ್ ದ ಮೇನ್ ಸ್ಟ್ರೀಮ್ ಫ್ಯೂಚರ್ ವಿಷನ್. Then what are the policies and practices of inclusive school? Then what are the definitions of the disability and inclusion in educational framework? ಇವೆಲ್ಲ ಅಂಶಗಳನ್ನು ಕೂಡ ನಾವು ಮೊದಲನೇ ಯೂನಿಟ್ನಲ್ಲಿ ಕೂಡ ಅದನ್ನು ನೋಡುವಂಥ ಪ್ರಯತ್ನದಲ್ಲಿ ಮಾಡ್ತೀವಿ. ಅದರ ಜೊತೆ ವಾಟ್ ಆರ್ ದ ಸಿಂಪಲ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ದಿ ಇನ್ಕ್ಲೂಷನ್, ಸಾಮಾನ್ಯವಾಗಿ ಶೈಕ್ಷಣಿಕ ತಳಹದಿಯಲ್ಲಿ ಬರೋದಾದರೆ ಆ ಅಂಶಗಳು ಏನು ಅನ್ನೋದನ್ನು ಕೂಡ ನಾವು ಮೊದಲನೇ ಯೂನಿಟ್ನಲ್ಲಿ ಬಹಳಷ್ಟು ವಿಸ್ತಾರವಾಗಿ ಅದನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಹಾಗೆಯೇ 2ನೇ ಯೂನಿಟ್ನಲ್ಲೂ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಅಂಶಗಳನ್ನು ಕೂಡ ನಾವು ತಿಳಿಯುವಂಥ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಈಗಾಗಲೇ ಅದನ್ನು ಬಹಳಷ್ಟು ಡೀಟೇಲ್ ಆಗಿ ನಾವು ಅದನ್ನು ಚರ್ಚೆ ಮಾಡಿದ್ದೇವೆ. 2.1, 2.2 ಆಗಲಿ, 2.3 ವಿಜುವಲಿ ಚಾಲೆಂಜ್, 2.3 ಚಿಲ್ಡ್ರನ್ ವಿತ್ ಅಡಿಟರಿ ಚಾಲೆಂಜಸ್, ಸಾಮಾನ್ಯವಾಗಿ ಶ್ರವಣ ದೋಷವುಳ್ಳಂತಹ ಮಕ್ಕಳು, ವಿಕಲಚೇತನರು ಅಥವಾ ದೃಷ್ಟಿ ದೋಷ ಉಳ್ಳಂತಹ ಮಕ್ಕಳು, ಮಾತು ಬರದೇ ಇರತಕ್ಕಂಥ ಮಕ್ಕಳ ಸ್ಥಿತಿಗತಿಗಳು, ಮತ್ತು ವಿಶೇಷ ಶಾಲೆಗಳ ಜೊತೆ ಅಧ್ಯಯನ ಮಾಡಲಿಕ್ಕಿರ್ತಕ್ಕಂಥ ಮಕ್ಕಳ ಸಂಬಂಧಗಳನ್ನು ಕುರಿತು ಕೂಡ ನಾವು ಅಧ್ಯಯನ ಮಾಡ್ತೀವಿ. ಇದಿಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ನಾಳಿನ ತರಗತಿಯಲ್ಲಿ 3ನೇ ಯೂನಿಟ್ಟು ಮತ್ತು
4ನೇ ಯೂನಿಟ್ನಲ್ಲಿ ಬರುವಂಥ ಕಲಿಕಾ ಅಂಶಗಳು ಯಾವುದು, ಅವುಗಳ ಮಹತ್ವಗಳೇನು ಎಂಬುದನ್ನು ನಾವು ನಾಳಿನ ತರಗತಿಯಲ್ಲಿ ಅದನ್ನು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇದಿಷ್ಟು ಅಂಶಗಳನ್ನು ಕನ್ನಡ ಮೀಡಿಯಂನವರು ಚೆನ್ನಾಗಿ ಒಂದ್ಸರಿ ಕೇಳಿಕೊಂಡು ಅದನ್ನು ನೋಟ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಇನ್ನೇನು ನಿಮಗೆ ಇಂಗ್ಲೀಷ್ ಮೀಡಿಯಂನವರಿಗೆ ಆಗಲೇ ಸಿಲೆಬಸ್ ಬುಕ್ಕಲ್ಲಿ ಇದೆ, ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ದರ್ ಇಸ್ ನೋ ನೀಡ್ ಟು ರೈಟ್ syllabus regarding the English medium students. Thank you.